ಈ ಸೆಷನಲ್ಲಿ ನಾನು ಆರ್ ಎಸ್ ಐ ಡೈವರ್ಜೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಪ್ಪ ಆರ್ ಎಸ್ ಐ ಡೈವರ್ಜೆನ್ಸ್ ಅಂತಂದರೆ, ಈಗ ಟ್ರೆಂಡ್ ಡೌನ್ ಟ್ರೆಂಡ್ ಹೋಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆರ್ ಎಸ್ ಐಯಲ್ಲಿ ಆಪೋಸಿಟ್ ಹೋಗುತ್ತೆ. ಪ್ರೈಸ್ ಡೌನ್ ಟ್ರೆಂಡಲ್ಲಿ ಹೋಗ್ತಾ ಇದೆ ಅಂತಂದರೆ ಆರ್ ಎಸ್ ಐ ಆಪೋಸಿಟ್ ಟ್ರೆಂಡಲ್ಲಿ ಹೋಗುತ್ತೆ, ದಟ್ ಈಸ್ ಅಪ್ ಟ್ರೆಂಡ್. ಆ್ಯಂಡ್ ಆಲ್ಸೋ ಪ್ರೈಸ್ ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ ಅಂತಂದರೆ ಆರ್ ಎಸ್ ಐ ಡೌನ್ ಟ್ರೆಂಡಲ್ಲಿ ಹೋಗ್ತಾ ಇದೆ. ಈಗ ನೋಡಿ, ಇಲ್ಲಿ ಪ್ರೈಸ್ ಯಾವ ಥರ ಇದೆ, ಡೌನ್ ಟ್ರೆಂಡ್ ಇದೆ. ಇಲ್ಲಿ ಆರ್ ಎಸ್ ಐ ಅಪ್ ಟ್ರೆಂಡಲ್ಲಿದೆ. ಆಪೋಸಿಟ್ ಸಹ ಅಪ್ಲೈ ಆಗುತ್ತೆ. ಈಗ ಅಪ್ ಟ್ರೆಂಡಲ್ಲಿರುತ್ತೆ ಪ್ರೈಸು. ಓಕೆ, ಸೊ ಆವಾಗ ಆರ್ ಎಸ್ ಐ ಈ ಥರ ಡೌನ್ ಟ್ರೆಂಡ್ ಇತ್ತು ಅಂತಂದರೆ ಅದನ್ನು ಡೈವರ್ಜೆನ್ಸ್ ಅಂತ ಹೇಳ್ತಾರೆ. ಸೊ ಏನಪ್ಪ ಡೈವರ್ಜೆನ್ಸ್ ಯೂಸ್ ಅಂತಂತಂದರೆ, ಟ್ರೆಂಡ್ ರಿವರ್ಸ್ ಆಗೋದು ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಡೈವರ್ಜೆನ್ಸ್ ಆಗಿದೆ, ಟ್ರೆಂಡ್ ರಿವರ್ಸಲ್ ಆಗುತ್ತಲ್ವಾ. ಸೊ ಆವಾಗ ನಮಗೆ ಏನು ಮಾಡಬೇಕು ಅಂದರೆ, ಆಲ್ರೆಡಿ ತೊಗೊಂಡಿರೋ ಟ್ರೇಡ್ನ ಕ್ಲೋಸ್ ಮಾಡಬೇಕಾ, ಅಥವಾ ಟ್ರೆಂಡ್ ರಿವರ್ಸ್ ಆಗ್ತಾ ಇದೆ ಅಂದರೆ ಆ ಪಾಯಿಂಟಲ್ಲಿ ನಾವು ಹೊಸ ಟ್ರೇಡ್ ತೊಗೋಬೋದಾ ಅಂತ ಸೊ ಡಿಸೈಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಮಗೆ ಈಗ ಟ್ರೆಂಡ್ ನೋಡಿ, ಇಲ್ಲಿ ಡೌನ್ ಟ್ರೆಂಡ್ ಹೋಗ್ತಾ ಇದೆ ಅಲ್ವಾ. ನಾವಂತ ಅಂದ್ಕೊಳ್ತೀವಿ ಇದು ಪುಲ್ ಬ್ಯಾಕ್ ಆಗಿ ಮತ್ತೆ ಕೆಳಗೆ ಬರ್ಬೋದು ಅಂತ. ಸೊ ಟ್ರೇಡ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕಾಗುತ್ತಾ? ಮಾಡಿದ್ರೆ ಲಾಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು, ಯಾವ ಕರೆಕ್ಟ್ ಈಗ ನಾವು ಒಂದು ಟ್ರೇಡ್ ತೊಗೊಂಡಿರ್ತೀವಿ. ಸೊ ಇಲ್ಲಿ ಏನಾಗಿದೆ, ಡೌನ್ ಟ್ರೆಂಡ್ ಮೂಮೆಂಟಲ್ಲಿದೆ ಅಲ್ವಾ. ಡೌನ್ ಟ್ರೆಂಡ್ ಮೂಮೆಂಟ್ ಆದಮೇಲೆ ಆ್ಯಕ್ಚುಲಿ ಇಲ್ಲೊಂದು ಟ್ರೆಂಡ್ ಲೈನ್ ಬಂದಿದೆ. ಸೊ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಮಗೆ ಇವಾಗ ಇನ್ನೂ ಫುಲ್ಲು ಡೌನ್ ಟ್ರೆಂಡಲ್ಲೇ ಇದೆ ಅಲ್ವಾ. ಸೊ ನಮಗಂತ ಅನಿಸುತ್ತೆ, ಸೊ ಇಲ್ಲಿ ಬ್ರೇಕ್ಔಟ್ ಆಗ್ಬೋದು, ಸೊ ವಿ ಕ್ಯಾನ್ ಹೋಲ್ಡ್ ದಿ ಪೊಸಿಷನ್ ಅಂತ ಅನ್ಕೋಬೋದು. ಸೊ ಇಲ್ಲಿ ನೋಡಿ, ಟ್ರೆಂಡ್ ಡೌನ್ ಟ್ರೆಂಡ್ ಇದೆ ಅಲ್ವಾ. ಆದರೆ ಆರ್ ಎಸ್ ಐಯಲ್ಲಿ ಯಾವ ಟ್ರೆಂಡ್ ಇದೆ, ಅಪ್ ಟ್ರೆಂಡ್ ಇದೆ. ಸೊ ಇದನ್ನೇ ಡೈವರ್ಜೆನ್ಸ್ ಅಂತ ಹೇಳ್ತಾರೆ. ಸೊ ಮೇನ್ ಪ್ರೈಸ್ ಡೌನ್ ಟ್ರೆಂಡಲ್ಲಿತ್ತು ಅಂತಂದರೆ, ಆರ್ ಎಸ್ ಐ ಅಪ್ ಟ್ರೆಂಡಲ್ಲಿತ್ತು ಅಂತಂದರೆ ಏನು ಇಂಡಿಕೇಟ್ ಮಾಡುತ್ತೆ, ಟ್ರೆಂಡ್ ರಿವರ್ಸಲ್. ಸೊ ನಾವಿಲ್ಲಿ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತಲ್ವಾ. ಸೊ ಅದ್ರ ಮೇಲೆ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಇತ್ತು ಅಂತಂದರೆ ಅಲ್ಲಿ ಟ್ರೇಡ್ ತೊಗೋಬೋದು. ಸೊ ಇದನ್ನು ಹೈಯರ್ ಟೈಮ್ ಫ್ರೇಮಲ್ಲಿ ತೊಗೊಂಡು ನೋಡೋಣ. ಸೊ ಆಲ್ರೆಡಿ ನಾನು 3 ಮಿನಿಟ್ಸಲ್ಲಿ ತೊಗೊಂಡಿರೋದಲ್ವಾ ಟೈಮ್ ಫ್ರೇಮು. ಸೊ 15 ಮಿನಿಟ್ಸಲ್ಲಿ ನೋಡೋಣ. ಸೊ 15 ಮಿನಿಟ್ಸಲ್ಲಿ ನೋಡಿದ್ರೆ ನೋಡಿ, ಇದು ಸಪೋರ್ಟ್ ಲೈನ್ ಇದೆ ಅಲ್ವಾ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಲೈನ್ ಇದೆ. ಸೊ ನಾವಿಲ್ಲಿ 1230 ಹತ್ರ, ಸೊ ನಾವಿಲ್ಲಿ 1230 ಹತ್ರ ನೋಡಿ, ನಾವಿಲ್ಲಿ ಆಲ್ರೆಡಿ ಇಲ್ಲಿ ಸಪೋರ್ಟ್ ಲೈನ್ ಇದೆ. ಸೊ 1230 ಅರೌಂಡ್ ನಾವು ಬೈ ಮಾಡಿದ್ವಿ ಅಂತಂದರೆ, ಸೊ ಎಷ್ಟು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, 1250ವರೆಗೂ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಬ್ರೇಕ್ಔಟ್ ಆಯಿತು ಅಂತಂದರೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಟ್ರೆಂಡ್ ಕಂಟಿನ್ಯೂ ಆದರೆ ಎಷ್ಟು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಿ ಟ್ರೆಂಡ್ ರ್ಯಾಲಿ ಆಗಿದೆ ಅಲ್ವಾ. ರ್ಯಾಲಿ ಎಷ್ಟಾಗಿದೆ, 1204ಇಂದ 1248. ಸೊ ಆಲ್ಮೋಸ್ಟ್ 40 ಪಾಯಿಂಟ್ ಸಿಗುತ್ತೆ ನಮಗೆ. ಸೊ 40 ಪಾಯಿಂಟ್ ಸಿಕ್ಕಿದ್ರೆ, ಸೊ ಇದು ಆಲ್ರೆಡಿ ವಿಕ್ ಇದೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹಾಕ್ಕೊಳಕ್ಕಾಗಲ್ಲ, ಇಲ್ಲಿ ಹಾಕೋಬೇಕು. ಸೊ ಇಲ್ಲಿಂದ 40 ಪಾಯಿಂಟ್ಸ್ ಅಂತಂದರೆ 1280 ಪಾಯಿಂಟ್ಸ್ ಬರುತ್ತೆ. ಇಲ್ಲಿ ಬ್ರೇಕ್ಔಟ್ ಆಗಬೇಕು. ಬ್ರೇಕ್ಔಟ್ ಕನ್ಫರ್ಮ್ ಆಯಿತು ಅಂತಂದರೆ ದೆನ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಎ ಟಾರ್ಗೆಟ್ ಆಫ್ 1247. ಸೊ ಟ್ರೆಂಡ್ ರಿವರ್ಸಲ್ ಆಗೋದನ್ನ ಕಂಡುಹಿಡಿಯೋಕ್ಕೆ ಆ್ಯಕ್ಚುಲಿ ಆರ್ ಎಸ್ ಐ ನಮಗೆ ಹೆಲ್ಪ್ ಮಾಡುತ್ತೆ. ಆರ್ ಎಸ್ ಐ ಇಂಡಿಕೇಟ್ ಮಾಡುತ್ತೆ ಟ್ರೆಂಡ್ ರಿವರ್ಸಲ್ಲಿದ್ದಾಗ. ಸೊ ಆವಾಗ ನಾವು ಆಲ್ರೆಡಿ ತೊಗೊಂಡಿರೋದು, ಈಗ ಇಲ್ಲಿ ನಾವು ಟ್ರೇಡ್ ತೊಗೊಂಡಿರ್ತೀವಲ್ವ, ಸೊ ಇಲ್ಲಿ ಕ್ಲೋಸ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ರಿವರ್ಸಲ್ ಆಗ್ತಿದ್ರೆ ನ್ಯೂ ಟ್ರೇಡ್ನ ಪ್ಲೇಸ್ ಮಾಡ್ಬೋದು.